ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತೀಯ ಹಡಗುಗಳು ಸದ್ಯ ಹಾರ್ಮುಜ್ ಜಲಸಂಧಿಯಲ್ಲಿವೆ. ಇನ್ನು ಹಾರ್ಮುಜ್ನ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಲ್ಫ್ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ಬೆಂಗಾವಲು ನೀಡಿದೆ. 22 ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದೆ. ಶಿವಾಲಿಕ್ ಹಾಗೆ ನಂದಾದೇವಿ ಹಡಗುಗಳು ಭಾರತಕ್ಕೆ ಬಂದಿವೆ. ನಿನ್ನೆ ಗುಜರಾತ್ ಬಂದರು ಏನು ಮುಂದ್ರಾ ಇದೆ ಅಲ್ಲಿಗೆ ಶಿವಾಲಿಕ್ ಎಂಟ್ರಿಯನ್ನು ಕೊಟ್ಟಿತ್ತು. ಇವತ್ತು ವಾಡಿನಾಥ್ ಬಂದರಿಗೆ ನಂದಾದೇವಿ ಶಿಪ್ ಬಂದು ತಲುಪಿದೆ. ಭಾರತೀಯ ಹಡಗುಗಳಿಗೆ ನೌಕಾಪಡೆಯಿಂದ ಬಂದೋಬಸ್ತ್ ನೀಡಲಾಗಿದೆ. ನಿನ್ನೆ ಶಿವಾಲಿಕ್ ಮುದ್ರಾ ಬಂದರಿಗೆ ಬಂದು ತಲುಪಿತು, ಆದರೆ ಇವತ್ತು ನಂದಾದೇವಿ ಶಿಪ್ ಕೂಡ ಬಂದು ತಲುಪಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇದು ಭಾರತದ ಇಂಧನ ವಲಯಕ್ಕೆ ಒಂದು ರೀತಿ ಮಹತ್ವದ ಸುದ್ದಿ ಆಗತ್ತೆ. LPG ತುಂಬಿದಂತ ಹಡಗು ನಂದಾದೇವಿ ಬೆಳಗ್ಗೆ ಗುಜರಾತ್ನ ವಡಿನಾರ್ ಬಂದರನ್ನ ಸುರಕ್ಷಿತವಾಗಿ ತಲುಪಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಹಡಗು ಸುಮಾರು 47,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನ ಹೊತ್ತು ತಂದಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟುವಲ್ಲಿ ಭಾರತೀಯ ಹಡಗು ಪಡೆದ 2ನೇ ಯಶಸ್ಸು ಇದು. ಈ ಹಡಗನ್ನ ಮೂಲತಃ ಕಾಂಡ್ಲಾ ಬಂದರಿನಲ್ಲಿ ಡಾಕಿಂಗ್ ಮಾಡಲು ಮೊದಲಿಗೆ ನಿರ್ಧಾರವನ್ನು ಮಾಡಲಾಗಿರುತ್ತೆ. ಆದರೆ ವಡಿನಾರ್ ಬಂದರಿನಲ್ಲಿ ಅನ್ಲೋಡ್ ಮಾಡುವ ನಿಟ್ಟಿನಲ್ಲಿ ಹಡಗಿನ ಮಾರ್ಗವನ್ನ ಚೇಂಜ್ ಮಾಡಲಾಗುತ್ತೆ. ಸೋಮವಾರ ರಾತ್ರಿ ಮುಂದ್ರಾ ಬಂದರಿನಲ್ಲಿ ಅದರ ಸಹೋದರಿ ಹಡಗಾದ ಶಿವಾಲಿಕ್ ಕೂಡ ಸುರಕ್ಷಿತವಾಗಿ 46,000 ಮೆಟ್ರಿಕ್ ಟನ್ LPG ಅನ್ನ ಡಾಕಿಂಗ್ ಮಾಡಿದ ನಂತರ ಈ ಹಡಗು ಗುಜರಾತ್ ಅನ್ನ ತಲುಪಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ.